ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇದು ದೋಸೆಗೆ ಅಥವಾ ರೈಸ್ಗೆ, ಸೈಡ್ಸಿಗೆ ಯಾವುದಕ್ಕಾದರೂ ಆಗುತ್ತೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮಾಮೂಲಿ ಗೊಜ್ಜು ಥರ ಎಲ್ಲ ಮಾಡ್ತಿರ್ತೀವಲ್ವ, ಅದ್ರ ಬದಲು ಈ ರೀತಿ ನಾವು ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮೊದಲಿಗೆ ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಮತ್ತು ಸಾಸಿವೆ ಸಿಡಿದ ನಂತರ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಳ್ಳಿ. ಅಂದರೆ ನಾನಿಲ್ಲಿ ಡ್ರೈ ಪಲ್ಯ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಮತ್ತು ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಅಂಥ ಹಸಿರು ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಅಂದರೆ ನಿಮಗೆ ಹಾಗೆ ತಿನ್ನೋದಾದರೆ ಎಣ್ಣೆಲಿ ಫ್ರೈ ಮಾಡಿಬಿಟ್ಟು ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಉದ್ದುದ್ದಕ್ಕೆ ಎತ್ತಿಟ್ಕೊಳ್ಳೋಂಗೆ ನೀವು ಕಟ್ ಮಾಡಿ ಹಾಕ್ಕೊಳ್ಳಿ. ಮತ್ತು ಹಾಗೆಯೇ ಇಲ್ಲಿ ಸಣ್ಣಗೆ ಕಟ್ ಮಾಡಿರೋ ಅಂಥ ಈರುಳ್ಳಿನೂ ಹಾಕ್ಕೋತಾ ಇದ್ದೀನಿ. ನೀವು ಇದಕ್ಕೆ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಬಟ್ ಹೆವಿ ಮಸಾಲ ಆಗುತ್ತೆ ಅಂದರೆ ಬೇಡ, ನಾವು ಮೆಣಸಿನ್ಕಾಯಿನೇ ಜಾಸ್ತಿ ಹಾಕಿದ್ದೀವಿ ಅಂತಂದರೆ, ಖಾರ ಬೇಡ ಅಂದರೆ ನೀವು ಹಾಗೇ ಮಾಡ್ಕೋಬೋದು. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಸಣ್ಣಗೆ ಕಟ್ ಮಾಡಿರೋ ಅಂಥ ಟೊಮೊಟೊ ಹಾಕೋತಾ ಇದ್ದೀನಿ. ಅಂದರೆ ನಿಮಗೆ ಟೊಮೊಟೊ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ದಿದ್ರೆ ಸ್ಕಿಪ್ ಮಾಡಿ ಹಾಗೇ ಮಾಡ್ಕೋಬೋದು. ಅದು ತುಂಬಾ ಚೆನ್ನಾಗಿರುತ್ತೆ. ಆವಾಗ ಟೊಮೊಟೊ ಹಾಕೋದಕ್ಕಿಂತ ಆ ಟೇಸ್ಟೇ ಬೇರೆ ಡಿಫ್ರೆಂಟಾಗಿ ಬರುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಹೀರೆಕಾಯಿಲಿ ಹುಳಿ ತೊಕ್ಕು ಎಲ್ಲ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಅದೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದಾಗ ನೀವು ಸಿಂಪಲ್ಲಾಗಿ ರೈಸ್ ಜೊತೆಗೆ ಸೈಡ್ ಸಿಗಬೇಕಾದ್ರೂ ನೀವು ಮಾಡ್ಕೋಬೋದು. ಇಲ್ಲಿ ನಾನು ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ ಬೇಗ ಅಂತ ಸ್ವಲ್ಪ ಪುಡಿ ಉಪ್ಪನ್ನ ಹಾಕಿ ಮತ್ತು ಸ್ವಲ್ಪ ಅಡುಗೆ ಅರಿಶಿನ ಹಾಕಿದ್ದೀನಿ. ಹಾಗಾದರೆ ಬೇಗ ಸ್ವಲ್ಪ ಸ್ಮೂತ್ ಆಗುತ್ತೆ ಅಂತ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾನು ಇಲ್ಲಿ ಹೀರೆಕಾಯಿನ ಮೇಲ್ಗಡೆ ಸಿಪ್ಪೆನ ಸ್ವಲ್ಪ, ಅಂದರೆ ಜಾಸ್ತಿ ಎರಿಬಾರ್ದು, ಸಿಂಪಲ್ಲಾಗಿ ಎರಿಬೇಕು. ಎಳೆ ಹೀರೆಕಾಯಿ ತೊಗೋಬೇಕು, ಆವಾಗ ನಿಮಗೆ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ. ಕೆಲವು ಟೈಮು ಗೊತ್ತಿರಲ್ಲ ಮತ್ತು ಕಹಿ ಬರುತ್ತೆ. ಇದರಲ್ಲಿ ನಾವು ನೋಡಿಬಿಟ್ಟು ಹಾಕಬೇಕಾಗುತ್ತೆ. ಸ್ವಲ್ಪ ಕೆಲವೊಂದೊಂದು ಹೀರೆಕಾಯಿ ಕಹಿನೇ ಇರುತ್ತೆ, ಅದನ್ನು ಸ್ವಲ್ಪ ನೋಡಿಕೊಂಡು ನಾವು ತರಬೇಕಾಗುತ್ತೆ. ಸಣ್ಣಗೆ ಕಟ್ ಮಾಡಿದ್ದೀನಿ, ಅದನ್ನು ಇಲ್ಲ ಹಾಕ್ಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟಿಗೆ ಅಂದರೆ ನಾನು ಮೇಲ್ಗಡೆ ಸಿಪ್ಪೆ ಎಲ್ಲ ಎರೆದುಬಿಟ್ಟು ಅದು ವಾಶ್ ಮಾಡಿ ಆಮೇಲೆ ಕಟ್ ಮಾಡಿ ಇಟ್ಟಿದ್ದೀನಿ. ಏಕೆಂದರೆ ನಾವು ನೀರಲ್ಲಿ ಇವಾಗ ಕಟ್ ಮಾಡಿದ್ಮೇಲೆ ತೊಳೆದ್ಬಿಟ್ಟು ಹಾಕೋದ್ರೆ ನಮಗೇನಾಗುತ್ತೆ ಅಂದರೆ ನೀರು ಅಂಶ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಫಸ್ಟಿಗೆ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡೋಣ. ಎಳೆ ಹೀರೆಕಾಯಿ ಆದ್ರಂತೂ ಬೇಗನೆ ಬೇಯುತ್ತೆ. ಮತ್ತು ಇದರಲ್ಲಿ ತೊಕ್ಕು ಮಾಡೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಗೊಜ್ಜು ಥರ, ಅಂದರೆ ಸ್ವಲ್ಪ ದಪ್ಪ ಕಟ್ ಮಾಡಿಬಿಟ್ಟು ಗೊಜ್ಜು ಥರ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಆವಾಗ ನಿಮಗೆ ಬೇಗನೆ ಬೇಯುತ್ತೆ. ಇದೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಕೇವಲ 10 ನಿಮಿಷ ರೆಡಿ ಮಾಡಿ ಇಟ್ಕೊಂಬಿಟ್ಟಿದ್ರೆ 10 ನಿಮಿಷಕ್ಕೆ ನಿಮ್ಗೆ ಆಗೋಗ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ನಾವು ಸಾಂಬಾರ್ಗೆ ಹಾಕಿದ್ರೂ ಅಷ್ಟೊಂದು ತಿನ್ನೋಕೆ ಇಷ್ಟಪಡಲ್ಲ ಕೆಲವರು. ಹಾಗಾಗಿ ಈ ರೀತಿ ಅಂದರೆ ನಿಮಗೆ ಚಪಾತಿ ಜೊತೆಗೆ ಯಾವುದಕ್ಕಾದ್ರೂ ಸಟ್ಟಾಗುತ್ತೆ, ತೊಂದರೆ ಇಲ್ಲ. ಇವಾಗ ನೋಡಿ ಎಲ್ಲ ಸ್ವಲ್ಪ ನೀರು ಬಿಟ್ಕೊಂಡಿದೆ. ಏಕೆಂದರೆ ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಎಳೆ ಹೀರೆಕಾಯಿ ಆಗಿರೋದ್ರಿಂದ ಸ್ವಲ್ಪ ನೀರಿನಂಶ ಬಿಟ್ಕೊಳ್ಳುತ್ತೆ. ಅಂದರೆ ಅದು ಬೇಯೋದಕ್ಕೆ ಅಷ್ಟೇ ಸಾಕು, ನಾವು ನೀರೇನು ಹಾಕೋದೇ ಬೇಡ. ಅದರಲ್ಲೇ ನೀರಿನಂಶ ಇರೋದ್ರಿಂದ ಹಾಗೆ ಬೇಯ್ಕೊಳ್ಳುತ್ತೆ. ನಿಮಗೆ ಬೇಕು ಅಂದರೆ ನೀವು ಹಸಿರು ಮೆಣಸಿನ್ಕಾಯಿ ಸ್ಕಿಪ್ ಮಾಡಿ ನೀವು ತರಕಾರಿ ಪಲ್ಯಗಳಿಗೆ ಹಾಕ್ಕೊತಿರಲ್ಲ, ಆ ಥರ ಪುಡಿ ಬೇಕಾದರೂ ಮಾಡ್ಬೋದು. ಬಟ್ ಅದು ಬೇರೆ ಟೇಸ್ಟ್ ಕೊಡುತ್ತೆ. ಈ ರೀತಿ ಮಾಡಿಕೊಂಡ್ರೆ ಬೇರೆ ಟೇಸ್ಟ್ ಕೊಡುತ್ತೆ. ಇಲ್ಲಿ ನಾನು ತೆಂಗಿನ ತುರಿನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು ಈಗ ಅದನ್ನು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸಾಕು, ಯಾಕೆಂದರೆ ಎಳೆ ಹೀರೆಕಾಯಿ ಆಗಿರೋದ್ರಿಂದ ಬೇಗನೆ ಬೆಂದೋಗುತ್ತೆ. ಹಾಗಾಗಿ ಇವಾಗ ಮೇಲ್ಗಡೆಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೊಟೊ ಹಾಕಿಲ್ಲ ಅಂದ್ರೂ ನಡೆಯುತ್ತೆ, ತೊಂದರೆ ಇಲ್ಲ. ಇದನ್ನು ಇನ್ನೂ ಒಂದು ಟೈಪಲ್ಲಿ ಮಾಡ್ಬೋದು. ಸ್ವಲ್ಪ ತೆಂಗಿನ ತುರಿ ಮತ್ತು ಹಸಿರು ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಕಡಲೆಬೀಜ ಎಲ್ಲ ಹುರಿದ್ಬಿಟ್ಟು ನೀವು ಪುಡಿನ ಹಾಕ್ಕೊಂಡು ಡ್ರೈಯಾಗಿ ಮಾಡಿದ್ರೂ ಸಾಕಾಗುತ್ತೆ. ಆ ರೀತಿಯೂ ತುಂಬಾ ಟೇಸ್ಟಿಯಾಗಿರುತ್ತೆ.
ಸಿಂಪಲ್ಲಾಗಿ ಹೀರೆಕಾಯಿ ಪಲ್ಯ ರೆಡಿ ಆಯಿತು. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.